ವೀಕ್ಷಕರೇ ನಮಸ್ಕಾರ. ನಾನು ಉಮೇಶ್ ಅಂತ ಹಾಲಿಡೇಸ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ತುಂಬ ಜನ ನಿಮ್ಮಲ್ಲಿ ಕೇಳಿಕೊಂಡಿದ್ದು ನಮಗೆ ಒಂದು ಮನೆಯನ್ನು ಯಾವುದಾದ್ರೂ ಮನೆ ಮಾರಾಟಕ್ಕಿದ್ರೆ ತಿಳಿಸಿ ಅಂತ ಹೇಳ್ಬಿಟ್ಟು ತುಂಬ ಜನ ಲೋ ಬಜೆಟಲ್ಲೂ ಕೂಡ ಎಂಕ್ವೈರಿ ಮಾಡಿದ್ರಿ. ಸೊ ಇಲ್ಲಿ ಒಂದು ಮನೆ ಬಂದಿರತಕ್ಕಂಥದ್ದು ಅಂದರೆ ಮಾಕ್ಳಿ ಹತ್ತಿರ ಒಂದು ಮನೆ ಬಂದಿದೆ. ಅದು 40 ಲಕ್ಷದಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರ್ತಕ್ಕಂಥದ್ದು. 15ಕ್ಕೆ 40 ಇರುವಂಥ ಮನೆ. ಫಸ್ಟ್ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರನ್ನು ಕಟ್ಟಿದ್ದಾರೆ. ಸುಮಾರು ಒಂದು 5 ವರ್ಷ ಆಗಿರ್ಬೋದು ಕಟ್ಟಿ. ಸೊ ಇದೇ ರೀತಿ 10ರಿಂದ 14 ಮನೆಗಳ ಡೀಟೇಲ್ಸ್ ಕೂಡ ನಾನು ವಾಟ್ಸಪ್ನ ಕ್ಯಾಟ್ಲಾಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಪೇಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಓಪನ್ ಮಾಡಿದರೆ ನಿಮಗೆ 14 ಮನೆಗಳ ಮಾರಾಟಕ್ಕಿರ್ತಕ್ಕಂತಹ ಮನೆಗಳ ಡೀಟೇಲ್ಸ್ ಕೂಡ ಸಿಗುತ್ತೆ. ಅಲ್ಲಿ ನಿಮಗೆ ಯಾವುದಾದ್ರೂ ಮನೆ ಇಷ್ಟ ಆಯಿತು ಅಂದರೆ ಆ ಒಂದು ಫೋಟೋವನ್ನು ನಮಗೆ ವಾಟ್ಸಪ್ ಮುಖಾಂತರವಾಗಿ ರೀಸೆಂಡ್ ಮಾಡಿ ನಾನು ಅದರ ಬಗ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತೇನೆ. ಸೊ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾನು ಪೋಸ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಯಾಕೆಂದರೆ ಇದು ನಮ್ಮ ಫ್ರೆಂಡ್ಸ್ ಕಡೆಯಿಂದ ಬಂದಿರುವಂತಹ ಮನೆಗಳು. ಸೊ ಹಾಗಾಗಿ ನಾನು ಇಂಡಿಪೆಂಡೆಂಟಾಗಿ ಅವ್ರನ್ನ ಬಿಟ್ಟು ನಾನು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ನೀವೇನಾದರೂ ಬಂದರೆ ಮಾಕ್ಳಿ ಅಥವಾ ಮಾಧವರ ಈ ಸೈಡ್ ಏನಾದರೂ ಬಂದು ನೀವೇನಾದರೂ ಖರೀದಿ ಮಾಡಬೇಕು ಅಂದರೆ ನಮ್ಮ ಫ್ರೆಂಡ್ಸು ಕೂಡ ಜೊತೆಲೇ ಬರ್ತಾರೆ. ಸೊ ಅವರೇ ನಿಮಗೆ ನಿಂತು ತೋರಿಸ್ಕೊಡ್ತಾರೆ ಮನೆಗಳು ಯಾವುದೆಲ್ಲ ಇದೆ ಮಾರಾಟಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸುಮಾರು 14 ಮನೆಗಳು ಬೆಂಗಳೂರಿನ ನೆಲಮಂಗಲ ಮತ್ತು ಮಾದನಾಯಕನಹಳ್ಳಿ, ಮಾಕಳಿ ಮತ್ತು ಹೆಸರುಘಟ್ಟ ಮತ್ತು ಚಿಕ್ಕಬಾಣವರ ಮತ್ತು ತಾವರೆಕೆರೆ ಭಾಗದಲ್ಲೂ ಒಂದು ಮನೆ ಇರುವಂಥದ್ದು. ಇವೆಲ್ಲವೂ ಕೂಡ ಈ ಖಾತಾ ಒಳಗಡಂತಹ ಪ್ರಾಪರ್ಟಿಗಳು. ಫುಲ್ ಸೈಟು ಮತ್ತು ಹಾಫ್ ಸೈಟು ಇರುವಂಥದ್ದು. 40 ಲಕ್ಷದ ಒಂದು ಮನೆ ಇದೆ. 40 ಲಕ್ಷ ಬಿಟ್ಟರೆ ನಿಮಗೆ 90 ಲಕ್ಷ, 1 ಕೋಟಿ 10 ಲಕ್ಷ, 2 ಕೋಟಿವರೆಗೂ ಮನೆಗಳು ಇರುವಂಥದ್ದು. ನಿಮ್ಮಲ್ಲಿ ಯಾರಿಗಾದರೂ ಈ ಬೆಂಗಳೂರಿನ ನಾರ್ತ್ ಭಾಗದಲ್ಲಿ ನೀವೇನಾದರೂ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗಿರ್ತಕ್ಕಂತಹ ಕ್ಯಾಟ್ಲಿಸ್ಟನ್ನು ಓಪನ್ ಮಾಡಿ ನೋಡ್ಬೋದು ಮನೆಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಕೂಡ ಈ ಭಾಗದಲ್ಲಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇರುವಂತಹ ಏರಿಯಾ ಕೂಡ ಹೌದಾಗಿರುತ್ತೆ. ಮನೆಗಳಿಗೆ ಒಂದು ಡಿಮ್ಯಾಂಡ್ ಇರತಕ್ಕಂಥದ್ದು. ಸೊ ಹಾಗಾಗಿ ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುವಂಥದ್ದು. ಸೊ ದಯವಿಟ್ಟು ಚೆಕ್ ಮಾಡಿ ನಿಮಗೆ ಯಾವ ಮನೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ, ಅಥವಾ ನಿಮಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಂತ ಬೇಕಾದ್ರೂ ಕಮೆಂಟ್ ಮಾಡ್ಬೋದು. ಹಾಗೆ ಬೆಂಗಳೂರಿನಲ್ಲಿ ನಿಮ್ಮ ಪ್ರಾಪರ್ಟಿಯನ್ನು ಯಾರಾದರೂ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನಮಗೆ ತಿಳಿಸಿ, ನಾನು ಡೈರೆಕ್ಟಾಗಿ ವಿಡಿಯೋನ ಪ್ರಮೋಟ್ ಮಾಡಿ ಕೊಡ್ತೇನೆ. ಸೊ ಬೆಂಗಳೂರು ಹೊರತುಪಡಿಸಿ ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಏನಾದರೂ ನೋಡ್ತಾಯಿದ್ರಿ ಅಂದರೆ ಕುಣಿಗಲ್ ಭಾಗದಲ್ಲಿ ಮತ್ತು ಮಳವಳ್ಳಿ ಹಾಗೆ ಮೈಸೂರು ಭಾಗದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು. ಸುಮಾರು 35ರಿಂದ 40 ಲಕ್ಷ ರೇಂಜಲ್ಲೂ ಹಿಡಿದು ಅಪ್ ಟು 60 ಲಕ್ಷ 70 ಲಕ್ಷದವರೆಗೂ ಪ್ರಾಪರ್ಟಿ 1 ಎಕರೆಗೆ ಇರುವಂಥದ್ದು. ಸೊ ನಿಮಗೆ ಏನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕುಣಿಗಲ್ ಭಾಗದಲ್ಲಿ ಮತ್ತು ಮೈಸೂರು ಭಾಗದಲ್ಲಿ, ಮೈಸೂರಿನ ನಂಜನಗೂಡು ಭಾಗದಲ್ಲಿ ಅತಿ ಹೆಚ್ಚು ಅಗ್ರಿಕಲ್ಚರ್ ಲ್ಯಾಂಡು ಬಂದಿರುವಂಥದ್ದು. ಸೊ ಅವುಗಳ ಬಗ್ಗೆ ಮಾಹಿತಿ ಕೂಡ ನಾನು ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದು ಈ ಒಂದು ಬರುವಂಥ ವರ್ಷಗಳಲ್ಲಿ ಸಂಪೂರ್ಣವಾಗಿ ಆಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಕೂಡ ತಿಳಿಸಿ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಯಾರು ಹೊಸಬ್ರು ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.